ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ರಾಷ್ಟ್ರ ಧ್ವಜದ ಬಗ್ಗೆ ನಿಮಗಿಂತ 2 ಪಟ್ಟು ಜಾಸ್ತಿ ಕಾಳಜಿ ನಮಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕೇಸರಿ ಶಾಲನ್ನ ಧರಿಸಿಕೊಂಡು ಬಂದಂತಹ ಕುಮಾರಸ್ವಾಮಿ ಜೈ ಶ್ರೀರಾಮ್ ಅಂತಲೇ ಮಾತನ್ನ ಆರಂಭ ಮಾಡ್ತಾರೆ. ರಾಷ್ಟ್ರ ಧ್ವಜ ನಾಡ ಧ್ವಜದ ಬಗ್ಗೆ ನಿಮಗಿಂತಲೂ 2 ಪಟ್ಟು ಜಾಸ್ತಿ ಕಾಳಜಿ ನಮಗಿದೆ. ನಿನ್ನೆ ನಡೆದಂತಹ ಘಟನೆ ಅದನ್ನ ಬಹಳ ಸಮಾಧಾನವಾಗಿ ಬಗೆಹರಿಸಬಹುದಿತ್ತು. ಶಾಂತಿಯುತವಾಗಿ ಮಾತನಾಡಿ ಎಲ್ಲವನ್ನು ಕೂಡ ಸುಲಲಿತವಾಗಿ ನಿಭಾಯಿಸಬಹುದಿತ್ತು. ಆದರೆ ಜಿಲ್ಲಾಡಳಿತ ಮಾಡಿದ್ದೇನು, ಜಿಲ್ಲಾಡಳಿತದ ವೈಫಲ್ಯದಿಂದಲೇ ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಿಗೆ ಆಗಿದ್ದು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾರೆ. ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಕುಮಾರಸ್ವಾಮಿ ಹನುಮ ಧ್ವಜ ಅಸ್ತ್ರವನ್ನ ಈಗ ಪ್ರಯೋಗಿಸಿದ್ದಾರೆ. ಮೈತ್ರಿಗೆ ದೊಡ್ಡ ಅಸ್ತ್ರವಾಗಿದೆ. ಲೋಕಸಭೆ ಚುನಾವಣೆಗೆ ಮೈತ್ರಿ ಆದ ನಂತರ ಇದೇ ಮೊದಲ ಬಾರಿಗೆ ಜಂಟಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಡಿಸಿ ಕುಮಾರ್ ಅಮಾನತ್ ಆಗಲೇಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಡಿಸಿ ಕಚೇರಿಯ ಮುಂಭಾಗದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಮಾತನಾಡಿದಂತಹ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನ ಸರಿಪಡಿಸ್ಕೊಳ್ಳಿ ನೀವು. ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು ಜೆಡಿಎಸ್ ಹಾಗೂ ಬಿಜೆಪಿ ಅವರು ನಾವೆಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು. ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಸಮಾವೇಶ. ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಊಟ ಹಾಕ್ಸಿ ಮಾಡಿದ್ರಲ್ಲ, ಶೋಷಿತ ವರ್ಗಗಳ ಸಮ್ಮೇಳನ. ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ. ಎಷ್ಟು ವರ್ಷನಪ್ಪ ನೀವಾಗಿದ್ರೆ ಮುಖ್ಯಮಂತ್ರಿ? 5 ವರ್ಷ, ಒಂದು ಫುಲ್ ಟರ್ಮು. ಈಗಾಗಲೇ 1 ವರ್ಷ. ಹಿಂದೆ ಡೆಪ್ಟಿ CM ಎಷ್ಟು ವರ್ಷ ಇದ್ರೆ, ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು. ನಿಮ್ಮನ್ನು ಯಾರು ಇಟ್ಕೊಂಡಿದ್ರು? ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವ್ರು ಯಾರು? 14 ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ. 14 ಬಜೆಟ್ ಇಂದ ಶೋಷಿತ ವರ್ಗಕ್ಕೆ ಕೊಟ್ಟಂತದ್ದೇನು? ಚರ್ಚೆ ಮಾಡ್ಲಿಕ್ಕೆ ಬಹಳ ಇದೆ ವಿಷಯ. ಆದರೆ ರಾಜಕಾರಣ ಮಾಡ್ತಿರೋದು ನೀವು. ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು, ನಿಮ್ಮ ಪಕ್ಷ. ಇವತ್ತು ನಿನ್ನೆ ದಿನ ಒಂದು ಲಾಠಿ ಚಾರ್ಜ್ ಆಯ್ತು, ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೆ ಹೋಗಿದೆ. ಆ ಕಣ್ಣು ಮುರಿದಿರೋದೇ ಹೆಚ್ಚು, ಕೆಲವರು ಕಾಲು ಮುರಿದಿದೆ. ಇಂಥ ಅವಶ್ಯಕತೆ ಇತ್ತು ಸರ್ಕಾರಕ್ಕೆ. ಹೌದು, ಈಗ ನಾನು ಅದನ್ನೇ ಕೇಳೋದು. ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕಕ್ಕೆ ಅನುಮತಿ ಬೇಕು ಅಲ್ವೇ? ಈಗ ಧ್ವಜಸ್ತಂಭದಲ್ಲಿ ಹನುಮಂತ ಇದನ್ನು ಹಾಕಿದ್ದಾರೆ ಅಂತೇಳಿ ಬಾವುಟ ಹಾಕಿದ್ರು ಅಂತೇಳಿ ತೆಗೆದ್ರಲ್ಲ. ಇವತ್ತು ರಸ್ತೆ ಒಳಗೆ ಹಾಕೊಂಡಿದ್ರಲ್ಲ, ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು. ಯಾವ ಪರ್ಮಿಷನ್ ಕೊಟ್ಟಿದ್ದಾನೆ? ಈಗ ಪಾದಯಾತ್ರೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಇಡೀ ಭಾಷಣದುದ್ದಕ್ಕೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತಹ ಕೆಲಸವನ್ನ, ಸರ್ಕಾರದ ವಿರುದ್ಧ ಕಿಡಿಕಾರುವಂತಹ ಕೆಲಸವನ್ನ ಜೆಡಿಎಸ್ ಬಿಜೆಪಿ ನಾಯಕರುಗಳು ಮಾಡಿರ್ತಕ್ಕಂಥದ್ದು. ಕೆರಗೋಡಿನಿಂದ ಆರಂಭ ಆದಂತಹ ಆ ಪಾದಯಾತ್ರೆ 15 ಕಿಲೋಮೀಟರ್ ಅಷ್ಟು ಸಾಗಿ ಡಿಸಿ ಕಚೇರಿ ಬಳಿ ಒಂದು ಬಹಿರಂಗ ಸಮಾವೇಶದ ಮೂಲಕ ಮುಕ್ತಾಯಗೊಂಡಿರ್ತಕ್ಕಂಥದ್ದು. ಡಿಸಿಗೂ ಕೂಡ ಒಂದು ನೇರವಾದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಾರೆ. ಸಂಜೆ ಒಳಗೆ ಅಂದ್ರೆ ಕೆರಗೋಡು ಗ್ರಾಮದಲ್ಲಿ ಹಾಕಲಾಗಿರ್ತಕ್ಕಂಥ 144 ಸೆಕ್ಷನ್ ಅನ್ನ ತೆರವುಗೊಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅಂದ್ರೆ ಕಾರ್ಯಕರ್ತರು ಬಂದು 144 ಸೆಕ್ಷನ್ ಅನ್ನ ಉಲ್ಲಂಘನೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಎಲ್ಲಾ ಗಲಭೆಗೆ, ಈ ಸಂಘರ್ಷಕ್ಕೆ ನೇರ ಹೊಣೆ ಸರ್ಕಾರ ಆಗಿರುತ್ತೆ. ಯಾಕಂದ್ರೆ ಇದನ್ನ ಬಹಳ ಸುಲಭವಾಗಿ ಬಗೆಹರಿಸಬೇಕಾಗಿತ್ತು. ಆದ್ರೆ ಒಂದು ಧ್ವಜವನ್ನ
ಇಳಿಸಿ ಒಂದು ಅಲ್ಲಿನ ಜನಕ್ಕೆ ಒಂದು ಭಾವನೆಗಳನ್ನ ಧಕ್ಕೆ ತರುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ತಮ್ಮ ಹೆಸರಲ್ಲಿ ರಾಮ ಅಂತ ಇಟ್ಕೊಂಡ್ರೆ ಸಾಲೋದಿಲ್ಲ, ನಿಮ್ಮ ನಡವಳಿಕೆಯು ಕೂಡ ಮುಖ್ಯ ಅನ್ನುವಂತ ರೀತಿಯಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಅಂದ್ರೆ ಲಾಠಿ ಚಾರ್ಜ್ ಬಗ್ಗೆ ಕೂಡ ಖಂಡನೆ ಕೂಡ ಕೊಟ್ಟಿದ್ರು. ಅಂದ್ರೆ ರಾಕ್ಷಸಿ ಪ್ರವೃತ್ತಿಯನ್ನ ಈ ಸರ್ಕಾರ ತೋರಿಸ್ತಾ ಇದೆ. ಈ ಸರ್ಕಾರದ ಅವನತಿ ಕೂಡ ಆಗುತ್ತೆ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ಮಾತುಗಳಲ್ಲಿತ್ತು. ಅಂದ್ರೆ ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ, ಮತ್ತೆ ಅದೇ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಾಡಬೇಕು, ಅಲ್ಲಿವರೆಗೂ ಕೂಡ ಹೋರಾಟ ಮುಂದುವರಿತಾ ಇರ್ತದೆ. ಇವತ್ತು 144 ಸೆಕ್ಷನ್ ತೆಗೆದು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಆ 144 ಸೆಕ್ಷನ್ ಅನ್ನ ಉಲ್ಲಂಘನೆ ಮಾಡುವಂತ ಪ್ರಯತ್ನಗಳಾಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.